ಹೊರಗಡೆ ಹೋಗಕ್ಕೂ ಎಂಟ್ರಿ ಇಲ್ಲ. ಭಿಕ್ಷೆ ಬೇಡ ಬಂದಿಲ್ಲ ಅವರು ನಮ್ಮ ಹತ್ರ ಭಿಕ್ಷೆ ಬೇಡ ನಾವು ಅವ್ರ ಹತ್ರ ಭಿಕ್ಷೆ ಬೇಡ ನಾವೇನು ಅವ್ರ ಹತ್ರ ಪಾಸ್ ಅಂತ ಒಂದು ಅವಕಾಶ ಮಾಡಿಕೊಡ್ತೀವಿ. ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಆಲೂರು ತಾಲೂಕಿನ ಸಾಧನಾ ಸಮಾವೇಶಕ್ಕೆ ಬಂದಿದ್ದಾರೆ. ಆದ್ರೆ ಇವತ್ತು ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ ಅವರ ಮನವರಿಕೆ ಮಾಡಲು ಮನವಿ ನೀಡುವಂತೆ 4 ತಾಸುಗಳಿಂದ ಕಾದಿದ್ದೀವಿ. ಕನಿಷ್ಠ ಅವರ ಒಬ್ಬ ಜವಾಬ್ದಾರಿ ಇದ್ದೀನಿ, ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವದಲ್ಲಿದ್ದೀನಿ, ಭಾರತ ಸಂವಿಧಾನದಲ್ಲಿದ್ದೀನಿ, ಅವರ ಆಹ್ವಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅಲ್ಲ. ಕಾರ್ಯಕ್ರಮ ಮುಗಿದ ನಂತರ ಬಂದಾಪುಟ್ಟ ಹೋದಾಪುಟ್ಟ ಅಂತೇಳಿ ಏನೋ ನಮ್ಮ ಕೈಯಲ್ಲಿ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಕ್ಕೆ ಸಿಕ್ಕೊಂಡು ಹೋಗ್ತಿರಲ್ಲ. ನೀವು ಒಬ್ಬ ಮುಖ್ಯಮಂತ್ರಿ ಆಗಿ ಜನರ ಸಮಸ್ಯೆಗೆ ಸ್ಪಂದಿಸದೇ ಇದ್ರೆ ರಾಜ್ಯದಲ್ಲಿ ಒಂದು ಭೀಕರವಾದ ಬರಗಾಲ ಇದೆ. ಬೇವು ನೀರಿಗೆ ತರಿಸುತ್ತದೆ. ಕೋಲಾರ ಜಿಲ್ಲೆಯ ಜನತೆ ಮಾವು ಮತ್ತು ಟೊಮ್ಯಾಟೊ ಬೆಂಬಲ ಬೆಲೆ ಕುಸಿತವಾಗಿದೆ. ಅದ್ರ ಬಗ್ಗೆ ಮನವರಿಕೆ ಮಾಡ್ಬೇಕಾದ್ರೆ ಅದನ್ನ ಕೇಳೋ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿ ಅದ್ರ ಸ್ಥಾನಕ್ಕೆ ಯಾವ ಲೆಕ್ಕ ಇರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಎಲ್ಲಾ ಸಚಿವರು ಬಂದಿದ್ದಾರೆ ಇಲ್ಲಿಗೆ. ಯಾವ ಸಚಿವರು ಅಟ್ಲೀಸ್ಟ್ ರೈತರ ಸಮಸ್ಯೆ ಏನು ಹೇಳೋಣ ಅನ್ನೋ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಸ್ವಾಮಿ, ನಿಮಗೆ 2028ಕ್ಕೆ ಉತ್ತರ ಕೊಡೋ ರೀತಿ ನಮಗೂ ಗೊತ್ತೈತೆ, ಉತ್ತರ ಕೊಡ್ತೀವಿ. ರೈತರ ತಾಕತ್ತ ಏನಂತ ಹೇಳ್ತಿದ್ವಿ. ರೈತರನ್ನ ನಿರ್ಲಕ್ಷ್ಯ ಮಾಡುತ್ತಿರುವಂತ ಡಿ.ಕೆ. ಶಿವಕುಮಾರ್ ಅವರಿಗೆ ರೈತ ಸಂಘ ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಯಾಕೆ ಧಿಕ್ಕಾರ ಮಾಡ್ತಾ ಇದೀವಿ ಅಂತ ಒಂದು ಮನವಿ ತಗೊಂಡು ಆ ಮನವಿಗೆ ಸ್ಪಂದಿಸಬೇಕಾದಂತ ಬಂದು ಕಿತ್ಕೊಂಡು ಹೋಗ್ತಿರಲ್ಲ. ಇದೇನಾ ನಿಮ್ಮ ನಡತೆ? ಇದೇನಾ ನೀವು ಮುಖ್ಯಮಂತ್ರಿ ಆಗಿ ಅಂತ ನಡೆದುಕೊಳ್ಳೋದ ರೀತಿ? ಇದೇ ಪ್ರಜಾಪ್ರಭುತ್ವದಲ್ಲಿ ಮತ ಬಾಂಧವರಿಗೆ ನೀಡುವಂತಹ ಗೌರವ, ರೈತರಿಗೆ ನೀಡುವ ಗೌರವ ನಾವಂತ ಹೇಳ್ತಾ ಇದ್ದೀವಿ. ಈ ಸಾಧನಾ ಸಮಾವೇಶ ರಾಜಕೀಯ ಪ್ರೇರಿತವಾಗಿ ಈ ರಾಜ್ಯದಲ್ಲಿ ಬರಗಾಲ ಇದ್ರೂ ಕೋಟಿ ಖರ್ಚು ಮಾಡಿ ನೀವು ಸಾಧನಾ ಸಮಾವೇಶ ಮಾಡೋದಿಲ್ಲ. ಅದರ ಜೊತೆಗೆ ರೈತರನ್ನು ನಿರ್ಲಕ್ಷ್ಯ ಮಾಡುವ ಸರ್ಕಾರಕ್ಕೆ, ಗುಂಡೂರಾವ್ ಸರ್ಕಾರಕ್ಕೆ ಬಂದ ಗತಿಯೇ ನಿಮ್ಗೂ ಬರ್ತದೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾರೆ.